ಈಕ್ವಿಟಿದಾಗ RSI 30 F&Oದಾಗ ಸ್ಟ್ರಾಟಜಿಗಳ ಹೆಜ್ಜಿಂಗ್ ಸ್ಟ್ರಾಟಜಿಗಳ ಎಲ್ಲ ಚಲೋ ಹೇಳಿಕೊಟ್ಟಾರ್ರಿ. ಮತ್ತು ಈಕ್ವಿಟಿ RSI ಅನ್ಕ ಇದು ಬೆಂಕಿ ಐತ್ರಿ, ಫುಲ್ ರೊಕ್ಕ ಮಾಡ್ಬೋದು. ನಾನು ಹೌಸ್ ವೈಫ್. ಇವಾಗ ನನಗೆ ಟ್ರೇಡಿಂಗ್ ಬಗ್ಗೆ ತುಂಬ ಕಮ್ಮಿ ನಾಲೆಜ್ ಇತ್ತು. ವಿತಿನ್ ಸ್ಪ್ಯಾನ್ ಆಫ್ 3 to 7 days ನನಗೆ ತುಂಬ ನಾಲೆಜ್ ಸಿಕ್ಕಿದೆ. ಈ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಅಂತೂ ಇನ್ನೂ ಏನು ಗೊತ್ತಿರಲಿಲ್ಲ. ಸೊಸೈಟಿಯಲ್ಲಿ ಒಂದು ಅವೇರ್ನೆಸ್ ತೊಗೊಂಡ್ಬರ್ತಿದ್ದಾರೆ. ವೆಲ್ ಟ್ರೈನ್ಡ್ ಸ್ಟಾಫ್ಸ್ ಇದ್ದಾರೆ ಇಲ್ಲಿ ಎಲ್ಲರೂ. ಫಿಸಿಕಲಿ ವರ್ಕ್ ಮಾಡಿದ್ರೆ ಡಿಜಿಟಲಿ ಹೇಗೆ ವರ್ಕ್ ಮಾಡ್ಬೋದು ಅನ್ನೋದೆಲ್ಲ ಇಲ್ಲಿ TD ಅಕಾಡೆಮಿ ಎಲ್ಲರೂ ಹೇಳ್ಕೊಟ್ರು. ಲೆಕ್ಚರ್ಸ್ ಇದು ಒಂದು ಬಿಟ್ಟು 10 ಸತಿ ಕೇಳಿದ್ರು ಬೇಜಾರು ಮಾಡ್ಕೊಂಡಿಲ್ಲ. ಅದು ಒಂದು ಭಾಳ ಇಂಪಾರ್ಟೆಂಟ್ ಆಯಿತು ನನಗೆ. ನಮಸ್ಕಾರ, ನನ್ನ ಹೆಸರು ಶೋಭಾ ಅಂತೇಳಿ. ನಾನು ಹೌಸ್ ವೈಫ್. ಇವಾಗ ನನಗೆ ಟ್ರೇಡಿಂಗ್ ಬಗ್ಗೆ ತುಂಬ ಕಮ್ಮಿ ನಾಲೆಜ್ ಇತ್ತು. ಏನು ಎಕ್ಸಾಕ್ಟ್ಲಿ ಅಂತ ಗೊತ್ತಿರಲಿಲ್ಲ. ಸೊ ನಾನು ಈ ಕ್ಲಾಸಿಗೆ ಸೇರಿಕೊಂಡಿದ್ದ ಮೇಲೆ ವಿತಿನ್ ಸ್ಪ್ಯಾನ್ ಆಫ್ 3 to 7 days ನನಗೆ ತುಂಬ ನಾಲೆಜ್ ಸಿಕ್ಕಿದೆ. ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್ ಎಲ್ಲದ್ರ ಬಗ್ಗೆ ತುಂಬ ಒಳ್ಳೆ ನಾಲೆಜ್ ಸಿಕ್ಕಿದೆ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀಧರ್ ಅಂತ ರಾಯಬಾಗ್ಲಿಂತ್ರ ಬಂದೀವಿ. ನಾವು ಬಿಗಿನರ್ಸ್ ಏನೂ ಗೊತ್ತಿಲ್ಲಾಗಿತ್ತು ಸ್ಟಾಕ್ ಮಾರ್ಕೆಟ್ ಬದ್ದಲ್ಲ. ಈಗ 3 ದಿನ ಪ್ರಾಕ್ಟಿಕಲ್ಲ ಮತ್ತು ತೇರಿ ಮಾಡಿದ ಬಳಿಕ ಸ್ವಲ್ಪ ಗೊತ್ತಾಗೈತ್ರಿ ಸ್ಟಾಕ್ ಮಾರ್ಕೆಟ್ದಾಗ ಫ್ಯೂಚರ್ ಐತಂದ. ಮತ್ತು ಇದು ಈಕ್ವಿಟಿದಾಗ RSI 30 F&Oದಾಗ ಸ್ಟ್ರಾಟಜಿಗಳ ಹೆಜ್ಜಿಂಗ್ ಸ್ಟ್ರಾಟಜಿಗಳ ಎಲ್ಲ ಚಲೋ ಹೇಳಿಕೊಟ್ಟಾರ್ರಿ. ಮತ್ತು ಈಕ್ವಿಟಿ RSI ಅನ್ಕ ಇದು ಬೆಂಕಿ ಐತ್ರಿ, ಫುಲ್ ರೊಕ್ಕ ಮಾಡ್ಬೋದು. ಸರ್ ನಮಸ್ತೆ, ನನ್ನ ಹೆಸರು ಅಕ್ಷಯ್ ಅಂತ. ನಾನು ಇಲ್ಲೇ ಹುಬ್ಳಿಯಲ್ಲಿ ಇರ್ತೀನಿ. ಬಟ್ ವರ್ಕ್ ಮಾಡೋದು ನಾನು ಇಲ್ಲಿ ರಿಲಯನ್ಸ್ ಡಿಜಿಟಲ್ ಒಳಗೆ ವರ್ಕ್ ಮಾಡೀನಿ ಸರ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫಸ್ಟ್ ನಮ್ಗಿಂತ ಹಿರಿಯರಿಗಂತೂ ಅಷ್ಟೊಂದು ನಾಲೆಜ್ ಇದ್ದಿಲ್ಲ. ಬಟ್ ಈಗ ಎಲ್ಲ ನಾಲೆಜ್ ನೋಡ್ಕೊಂಡ ಮೇಲೂ ಕಲಿತಾ ಇದ್ದೀವಿ. ಇದ್ರ ಮೇಲೆ ಕಲಿಬೇಕಂತ ಆಸೆ ಇಟ್ಟು ಕಲಿಬೇಕಂತ ಬಂದಿದ್ವಿ. ಬಟ್ ಟೀಚಿಂಗ್ ಅಂತೂ ಎಕ್ಸಲೆಂಟ್ ಇದೆ ಸರ್. ಟೀಚಿಂಗ್ ಎಕ್ಸಲೆಂಟ್ ಇದೆ. ಕಲಿತು ಕರೆಕ್ಟ್ ಪರ್ಫೆಕ್ಟಾಗಿ ಕಲಿತು ವರ್ಕ್ ಮಾಡಿದರೆ ಫ್ಯೂಚರ್ ಇದೆ ಸರ್, ಮಾಡ್ಬೋದು. ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಗೋಕಾಕಿಂದ ಬಂದಿದ್ದೀನಿ. ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಜೀರೋ ನಾಲೆಜ್ ಇತ್ತು. ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ ಒಂದು ಸ್ಟಾಕ್ ಪಿಕ್ ಮಾಡಬೇಕಾದ್ರೆ ಒಂದು ಸ್ಟಾಕ್ ಬಗ್ಗೆ ಅದರ ಫಂಡಮೆಂಟಲ್ಸ್ ಸ್ಟಡಿ ಮಾಡಬೇಕು, ಒಂದು ಕಂಪ್ನಿ ಫಂಡಮೆಂಟಲ್ಸ್. ನಂತರ ಆ ಶೇರ್ ಬೈ ಮಾಡಬೇಕು ಅನ್ನೋದು ಇಲ್ಲಿ ಬಂದ ನಂತರ ನಮ್ಗೆ ಗೊತ್ತಾಗಿದ್ರಿ. ಈ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಅಂತೂ ಇನ್ನೂ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ ಕ್ಯಾಂಡಲ್ ಸ್ಟಿಕ್ಸ್ ಅಂತಂದ್ರೆ ಏನು, ಯಾವಾಗ ಬಯರ್ಸ್ ಬರ್ತಾರೋ, ಯಾವಾಗ ಮಾರ್ಕೆಟ್ ಡೌನ್ ಆಗುತ್ತೆ, ಯಾವಾಗ ಬಿದ್ದಾಗೆಲ್ಲ ಲಾಂಗ್ ಟರ್ಮ್ ನಾವು ಪಿಕ್ ಮಾಡಬೇಕಾದ್ರೆ ಶೇರ್ಸ್ನ ಬಿದ್ದಾಗೆಲ್ಲ ಬೈ ಮಾಡಬೇಕು, ಅಪ್ಪಿದ್ದಾಗ ಸೇಲ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ. ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ಕಾರ ಸರ್, ನನ್ನ ಹೆಸರು ಸಿದ್ಲಿಂಗ್ ಬೆಣ್ಣೆ ಅಂತೇಳಿ ಇಲ್ಲೇ ಹುಬ್ಳಿಯಿಂದ ಬರ್ತಾ ಇರೋದು. ನನಗೆ ಸ್ಟಾಕ್ ಬಗ್ಗೆ ನನಗೆ ಏನು ಒಂದು ಚೂರು ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಏನಂತ ಗೊತ್ತಾಯಿತು. ಫಿಸಿಕಲಿ ವರ್ಕ್ ಮಾಡಿದ್ರೆ ಡಿಜಿಟಲಿ ಹೇಗೆ ವರ್ಕ್ ಮಾಡ್ಬೋದು ಅನ್ನೋದೆಲ್ಲ ಇಲ್ಲಿ TD ಅಕಾಡೆಮಿ ಎಲ್ಲರೂ ಹೇಳ್ಕೊಟ್ರು. ಸೊ ಥ್ಯಾಂಕ್ಸ್ ಟು TD ಅಕಾಡೆಮಿ ಸರ್. ನಮಸ್ಕಾರ, ನನ್ನ ಹೆಸರು ಗುರುರಾಜ್ ಅಂತೇಳಿ. ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಅಂದರೆ ಇದೊಂದು ಒಂದು ಕಡೆ ಎಲ್ಲೋ ಡೌಟ್ ಇದೆ, ಏನು ಸ್ಕ್ಯಾಮ್ ಅಂತ ಒಂದು ಕಡೆ. ಬಟ್ ಇನ್ನೊಂದು ಕಡೆ ಇದು ನಮ್ಮ ದೇಶದ ಆರ್ಥಿಕತೆ GDP ಜೊತೆ ಲಿಂಕ್ ಆಗಿದೆ ಅಂತೇಳಿ ಒಂದು ಇದು ಇರಲಿಲ್ಲ, ಕ್ಲಾರಿಟಿ ಇರಲಿಲ್ಲ. ಈಗ ಇಲ್ಲಿ ಬಂದ ಮೇಲೆ ಕಲ್ತ ಮೇಲೆ ಸಾಕಷ್ಟು ಕ್ಲಾರಿಟಿ ಸಿಕ್ಕಿದೆ. ಚೆನ್ನಾಗಿ ಕಲಿತು ಇಲ್ಲಿ ಆ್ಯಕ್ಚುಲಿ ನಾವು ಮನೋಜ್ ಸರ್ಗೆ ಮತ್ತು TD ಅಕಾಡೆಮಿಗೆ ಭಾಳ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸೊಸೈಟಿಯಲ್ಲಿ ಒಂದು ಅವೇರ್ನೆಸ್ ತೊಗೊಂಡ್ಬರ್ತಿದ್ದಾರೆ. ವೆಲ್ ಟ್ರೈನ್ಡ್ ಸ್ಟಾಫ್ಸ್ ಇದ್ದಾರೆ ಇಲ್ಲಿ ಎಲ್ಲರೂ. ಇವ್ರು ಕೊಡುವಂಥ ಎಜುಕೇಷನಿಂದ ನಾವು ಏನು ಒಂದು ಬಹಳ ಕಡಿಮೆ ಅವಧಿಯಲ್ಲಿ ತುಂಬ ಜ್ಞಾನವನ್ನು ಪಡೆದು ಇದ್ರ ಬಗ್ಗೆ ನಾವು ಯಾವ ರೀತಿ ಒಂದು ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ಒಂದು ನಮಗೆ ಅನುಭವ ಆಗುತ್ತೆ. ಎಲ್ಲರೂ ಇದರದ್ದು ಉಪಯೋಗ ತಗೋಬೇಕಂತೇಳಿ ನಾನು ಆಶಿಸ್ತೇನೆ. ಧನ್ಯವಾದಗಳು. Hi everyone, myself Vinaya CA from I'm a medico internee. I got interested in this platform by last 3 years ago. I was not knowing that where was the institution and how I had to enter into market and how I had to learn in this. But I saw my teacher was doing this and I didn't ask to her. But one fine day I got the address of this Hosur branch TD Academy and I joined last month. I took many benefits. I learned many things. Now I am still learner, but when I start my financial investment, it's very beneficial and it is a helpful platform for a bright future, I think so. For youngest and youths, it is a good platform where you can invest your money without losing or without expending on other things. ನಾನು ಸರ್ ವಿಜಯಕುಮಾರ್ ಅಂತೇಳಿ. ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು 6 ತಿಂಗಳಿಂದ 1 ವರ್ಷ ನಾವು ಟ್ರೈನಿಂಗ್ ಮಾಡ್ತಿದ್ವಿ. ಇಲ್ಲಿ ಬಂದ ಮೇಲೆ ನಮ್ಗೆ ಸ್ವಲ್ಪ ಇದಕ್ಕಿಂತ ಪರ್ಫೆಕ್ಟ್ನೆಸ್ ಜಾಸ್ತಿ ಒಳ್ಳೆಯಾಗಿ ಬಂತು. ಮತ್ತು ಇಲ್ಲಿ TD ಎಲ್ಲ ಲೆಕ್ಚರ್ಸು ಒಂದು ಬಿಟ್ಟು 10 ಸತಿ ಕೇಳಿದ್ರು ಬೇಜಾರು ಮಾಡ್ಕೊಳ್ಳಿಲ್ಲ. ಅದು ಒಂದು ಭಾಳ ಇಂಪಾರ್ಟೆಂಟ್ ಆಯ್ತು ನನಗೆ. ಅದಕ್ಕೆ ನನಗೆ TD ಥ್ಯಾಂಕ್ಸ್ ಹೇಳ್ತೇನೆ.
ಹೀಗೆ ಮುಂದುವರಲಿ. ಗುಡ್ ಲಕ್. ನನ್ನ ಹೆಸರು ಒಪ್ಪಯ್ಯ ಅಂತ ಹೇಳಿ, ನಾನು ಖಾನಾಪುರ ತಾಲೂಕಿನಿಂದ ಬಂದಿರೋದು. ನನಗೆ ಮೊದಲು ಟ್ರೇಡ್ ಮಾಡ್ತಿದ್ದೆ, ಆದರೆ ಯಾವ ರೀತಿ ನಾ ಟ್ರೇಡ್ ತೊಗೋಬೇಕಂತ ಹೆದರಿಕೆ ಬರ್ತಾಯಿತ್ತು. ಇಲ್ಲಿ ಬಂದ ಮೇಲೆ ನನಗೆ ಯಾವ ರೀತಿ ಟ್ರೇಡ್ ತೊಗೊಂಡು ನನಗೆ ಕಾನ್ಫಿಡೆನ್ಸ್ ಬಂತು ಸರ್ ಇಲ್ಲಿ ಕಲಿತ ಮೇಲೆ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್.